ದುಷ್ಣವಧಿಷ್ಣ ಸ್ವಧೃಷ್ಣೋ ಮಧುಸೂದನ ದಾನವ ಸಾಧನ ವಂದೇ ದೈವತ ಮೋದನ ವೇದಿತ ಪಾದ. ವಿಷ್ಣು ಇಲ್ಲಿ ಸಂಬೋಧನೆಯಲ್ಲಿ ವಿಷ್ಣು ಅಂತ ಹೇಳಬೇಕಿತ್ತು, ಆಚಾರ್ಯರು ವಿಷ್ಣು ಅಂದ್ರು. ಸೃಜಿಷ್ಣು, ವಿಷ್ಣು ಅಂದ್ರೆ ವಿಷವನ್ನು ಕಳೆಯುವವ. ತ್ರಜಿಷ್ಣು ಅಂತಂದ್ರೆ ಸೃಷ್ಟಿಯನ್ನ ಮಾಡುವ ಸಾಮರ್ಥ್ಯ ಇರುವವ. ಗ್ರಸಿಷ್ಣು ಎಲ್ಲವನ್ನ ಗ್ರಾಸ ಅಂದ್ರೆ ಸಂಹಾರ ಶಕ್ತಿಯಾಗಿ ಎಲ್ಲದರೊಳಗೆ ಹೊಕ್ಕು ಎಲ್ಲವನ್ನ ಸೃಷ್ಟಿಸಿ ಎಲ್ಲವನ್ನ ಕೊನೆಗೆ ತನ್ನೊಳಗೆ ಸೇರಿಸಿಕೊಳ್ಳುವವನಿಗೆ ವಿ ಒಂದೇ. ವಿ ಅಂತ ಮತ್ತೊಂದು ಅವನ ಸಂಬೋಧನೆ ಅದು. ಅಕಯ ಪ್ರವಿಸಂಭೂಮಾನ ಸಖಃ ವಿಷ್ಣುವಾಚಕಾಹ ಅಂತ ಕೋಶದಲ್ಲಿ ವಿ ಅನ್ನೋದು ಭಗವಂತನ ವಿಶೇಷವಾದ ಹೆಸರು. ಅದು ಕೆಲವನ್ನ ಸೂಚಿಸುವಂತದ್ದು ಅಂತ ಇಟ್ಕೊಳ್ಬಹುದು. ವಿ ಒಂದೇ, ವಿಶೇಷವಾಗಿ ವಂದಿಸುತ್ತೇನೆ, ಒಲುಮೆಯಿಂದ ವಂದಿಸುತ್ತೇನೆ. ಕೃಷ್ಣ ಕರ್ಷತಿ, ಮೇಲಕ್ಕೆ ಉತ್ಕರ್ಷ ಶಕ್ತಿಯಾಗಿ ಕೃಷ್ಣ. ಸದುಷ್ಣ ವಧಿಷ್ಣ, ಸಜ್ಜನರಿಗೆ ಹೀಟ್ ಬಿಸಿಯನ್ನು ಉಂಟು ಮಾಡುವ, ಸಜ್ಜನರಿಗೆ ಕಷ್ಟವನ್ನು ಕೊಡುವವರನ್ನ ವಧಿಷ್ಣ ಕೊಲ್ಲುವವನು. ಸಜ್ಜನರಿಗೆ ಅಹಿತವನ್ನ ಬಯಸಿ ಅವರಲ್ಲಿ ತಲೆಬಿಸಿಯನ್ನು ಉಂಟು ಮಾಡುವಂತಹ ಮಂದಿಯ ಕೊಲ್ಲುವುದು ಅಂತಂದ್ರೆ ಕೇವಲ ಶರೀರದಿಂದ ನಾಶ ಮಾಡುವುದು ಆಗ್ಬೇಕಾಗಿಲ್ಲ. ಅವರಿಗೆ ಬೇರೆ ಸಮಸ್ಯೆಗಳನ್ನು ಉಂಟು ಮಾಡಿದಾಗ ಅವರು ಇನ್ನೊಬ್ಬರಿಗೆ ಸಮಸ್ಯೆ ಉಂಟು ಮಾಡುವುದು ಕಮ್ಮಿ ಮಾಡುತ್ತಾರೆ. ಅವರ ಜೀವನದಲ್ಲಿ ಬೇರೆ ಯಾವುದೋ ಪೆಟ್ಟು ಬಿದ್ದಾಗ ತಾವು ಇನ್ನೊಬ್ಬರಿಗೆ ಇದೇ ಪೆಟ್ಟು ಕೊಟ್ಟಾಗ ಹೇಗಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಹೀಗೆ ವಧಿಷ್ಣ. ಸ್ವಧೃಷ್ಣೋ, ಧೃತಿಯಲ್ಲಿ ತಾನೇ ತಾನಾಗಿ ತನ್ನ ಸಾಮರ್ಥ್ಯದಿಂದ ನೆಲೆ ನಿಂತವ. ಸ್ವಧೃಷ್ಣೋ, ಧೃಷ್ಣು ಅಂದ್ರೆ ಧರ್ಷಣಶೀಲ, ತಾನೇ ಎಲ್ಲವನ್ನ ಬಗ್ಗು ಬಡಿಯುವವ. ಮಧುಸೂದನ, ಮಧು ಅನ್ನುವ ರಕ್ಕಸನನ್ನು ಕೊಂದವ. ದಾನವ ಸಾಧನ, ದಾನವರನ್ನ ಕೊನೆಗಾಣಿಸಿದವ. ಒಂದೇ, ಅಲ್ಲ ಈ ದಾನವ ಸಾಧನನೇ ವಂದಿಸುವೆ. ದೈವತ ಮೋದನ, ದೇವತೆಗಳಿಗೆ ಮೋದ ಆನಂದವನ್ನ ನಯತಿ ತಂದುಕೊಟ್ಟವ. ವೇದಿತ ಪಾದ, ತಿಳಿಯಲೇಬೇಕಾದ ಪಾದವುಳ್ಳವ ಅಂತ ಹೀಗೆ ಸ್ತುತಿ ಮಾಡಿದ್ರು. ಅದನ್ನ ಅನುವಾದ ಹೀಗೆ ಮಾಡಿದ್ದಾರೆ. ಸೃಷ್ಟಿ ಸ್ಥಿತಿ ಲಯ ಕಾರಣ, ಸಜ್ಜನ ವೈರಿ ವಿದಾರಣ, ಸುಖಮಯ ಭಕ್ತಾಲಂಬನವೋ ವಿಷ್ಣುವೆ ನಮನಂ. ದಾನವರೆಲ್ಲರ ಸೋಲಿಸಿ ಸುರರಿಗೆ ಸಂತತ ವೀವಗೆ, ಭಕ್ತಗೆ ತನ್ನರಿವೀವಗೆ, ಮಧುಸೂದನನಿಗೆ ನಮನಂ. ಸೃಷ್ಟಿ ಸ್ಥಿತಿ ಲಯ ಕಾರಣ, ಇದು ವಿಷ್ಣು, ಗ್ರಸಿಷ್ಣು, ಸೃಜಿಷ್ಣು ಅನ್ನೋ ಶಬ್ದದ ಅಷ್ಟನ್ನು ಒಟ್ಟು ಮಾಡಿ ಅರ್ಥ ಹೇಳಿದ್ರು. ಸಜ್ಜನ ವೈರಿ ವಿದಾರಣ, ಸದುಷ್ಣ ವಧಿಷ್ಣ, ಸ್ವಧೃಷ್ಣೋ, ಸುಖಮಯ ಭಕ್ತಾಲಂಬನವೋ ವಿಷ್ಣುವೆ ನಮನಂ. ಅತ್ಯಂತ ಆನಂದದ ಸೆರೆ ಎನಿಸಿದಂತಹ ಭಕ್ತಾಲಂಬನ, ಭಕ್ತರನ್ನು ರಕ್ಷಿಸುವವ. ಸದುಷ್ಣ ವಧಿಷ್ಣ ಅಂತಂದ್ರೆ ಸಜ್ಜನರಿಗೆ ತಾನು ನೆರವಾಗಿ ನಿಲ್ಲುವವನು. ತಾನು ತಾನಾಗಿಯೇ ಹುಡುಕಿಕೊಂಡು ಬಂದು ರಕ್ಷಣೆ ಮಾಡುತ್ತಾನೆ, ಕೇಳಬೇಕಾಗಿಯೂ ಇಲ್ಲ ಸಜ್ಜನರಾದಾಗ ಕೆಲವೊಂದ್ಸಲ. ಆಮೇಲೆ ದಾನವ ಸೂದನ ಸಾಧನ, ದಾನವರೆಲ್ಲರನ್ನು ಸೋಲಿಸಿ. ಸಜ್ಜನ ದೈವತ ಮೋದನ, ದೇವತೆಗಳಿಗೆ ಸಂತಸವೀಯುಗ. ಭಕ್ತಗೆ ತನ್ನ ಅರಿವು ಈವಗೆ. ಭಕ್ತ ಅಂತಂದ್ರೆ ಯಾರು? ವೇದಿತ ಪಾದ, ಭಗವಂತನನ್ನು ತಿಳಿಸಿಕೊಡುವವ. ಇನ್ನೊಬ್ಬನಿಗೆ ಗೊತ್ತಾಗಲಿ ಅಂತ ಬಯಸಿ ಭಗವಂತನನ್ನು ಪರಿಚಯ ಮಾಡಿಕೊಟ್ಟು ತಾನು ಭಕ್ತನಾಗಿ ಉಳಿದವರಿಗೂ ಅದರ ಅರಿವನ್ನು ನೀಡುವಂತಹ ಮಧುಸೂದನನಿಗೆ ನಮನಂ. ಮಧುಸೂದನನಿಗೆ ನನ್ನ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ.
ಇಷ್ಟು ಇವತ್ತು ಈ ಪಾಠದಲ್ಲಿ ನಾವು ನೋಡ್ಬೇಕಾಗಿದ್ದ ಸಂಗತಿ. ಮತ್ತೆ ನಾಳೆ ಬೇಡ, ನಾಳಿದ್ದು ಇದರ ಚಿಂತನೆಯನ್ನು ಮುಂದುವರಿಸೋಣ. ಶ್ರೀ ಹರಿಪ್ರಿಯತಾ ಶ್ರೀ ಕೃಷ್ಣ ಅರ್ಪಣಮಸ್ತು. ವಿವರಣೆ ಮತ್ತೆ ಯಮಕ ಭಾರತದ ಅದರದ್ದು ಬೇರೆ ತರ. ಯಮಕ ಅಂತಾನೆ ಅದು ಛಂದಸ್ಸಿನ ವಿಶೇಷತೆ. ಇದು ಅಂತದ್ದೇ ಒಂದಿದೆ. ಮತ್ತೆ ಮುಂದಿನ ತರಗತಿಯಲ್ಲಿ ಹೇಳಿ. ಪ್ರಿಯತಾ.